ಕೇರಳದಲ್ಲಿ 10ನೇ ತರಗತಿಯಲ್ಲಿ ಕಲಿಯುತ್ತಿರುವ ಕನ್ನಡ ಮಾಧ್ಯಮದ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಗಣಿತ ತರಗತಿಗೆ ಆತ್ಮೀಯವಾದ ಸ್ವಾಗತ. ಸಮಾನಾಂತರ ಶ್ರೇಣಿಗಳು ಅನ್ನುವಂತಹ ಪಾಠದಲ್ಲಿ ಬರುವ ಬೀಜಗಣಿತ ಅಥವಾ ಆಲ್ಜಿಬ್ರಾ ಎನ್ನುವಂತಹ ಪಾಠ ಭಾಗವನ್ನು ಕುರಿತು ಇಂದಿನ ತರಗತಿಯಲ್ಲಿ ನಾವು ನೋಡೋಣ. ಆಲ್ಜಿಬ್ರಾ ಅನ್ನುವಂಥದ್ದು ಒಂದು ಅರಬಿಕ್ ಪದ. ಇದು ಒಂದು ಸಂಕೇತ, ರಹಸ್ಯವಾದ ಸಂಕೇತ ಅಂತೇಳಿ ತಿಳಿದುಕೊಳ್ಳಬಹುದು. ನಾವು ನಿಮಗೆ ಗೊತ್ತು, ಟ್ರೈನ್ ಅಲ್ಲಿ ಒಂದು ನಂಬರ್ ಇದ್ರೆ ಸಾಕು, ಆ ನಂಬರ್ ಅನ್ನ ಇಟ್ಟುಕೊಂಡು ಟ್ರೈನ್ ನ ಬಗ್ಗೆ ಇರುವಂತಹ ಎಲ್ಲ ಮಾಹಿತಿಗಳನ್ನ ಕೂಡ ನಾವು ತಿಳಿದುಕೊಳ್ಳಬಹುದು. ಆ ನಂಬರ್ನಿಂದ ಆ ಟ್ರೈನ್ ಎಲ್ಲಿದೆ, ಅದೀಗ ಯಾವ ಪ್ಲಾಟ್ಫಾರ್ಮ್ಗೆ ಬರ್ತದೆ, ಮತ್ತೆ ಅದೀಗ ಅದರಲ್ಲಿ ಎಷ್ಟು ಸೀಟ್ ಇದೆ ಇಂಥದ ಎಲ್ಲ ಮಾಹಿತಿಗಳನ್ನ ಕೂಡ ಟ್ರೈನ್ ನ ನಂಬರ್ ಒಂದಿಟ್ಟು ಇದ್ರೆ ತಿಳಿದುಕೊಳ್ಳಿಕ್ಕೆ ಸಾಧ್ಯ. ಹಾಗೆಯೇ ನಮ್ಮ ಅರಿಥ್ಮೆಟಿಕ್ ಸೀಕ್ವೆನ್ಸ್ ಅಥವಾ ಸಮಾನಾಂತರ ಶ್ರೇಣಿಯಲ್ಲಿ ಈ ಆಲ್ಜಿಬ್ರಾ ಅನ್ನುವಂಥದ್ದು ಅಥವಾ ಬೀಜಗಣಿತ ಇದು ಒಂದು ಸಂಕೇತ. ಆ ಒಂದು ಸಂಕೇತ ಸಿಕ್ಕಿದ್ರೆ ನಮಗೆ ಆ ಸಮಾನಾಂತರ ಶ್ರೇಣಿಯ ಎಲ್ಲ ವಿಷಯಗಳನ್ನ ಕೂಡ ತಿಳಿದುಕೊಳ್ಳೋದಿಕ್ಕೆ ಸಾಧ್ಯ ಆಗ್ತದೆ. ಹೇಗೆ ತಿಳಿದುಕೊಳ್ಳೋದು ಅನ್ನೋದನ್ನ ಕೆಲವೊಂದು ಉದಾಹರಣೆಗಳ ಮೂಲಕ ನಾವು ನೋಡೋಣ. ಇಲ್ಲಿ ನೋಡಿ, ಒಂದು ಉದಾಹರಣೆ ಕೊಟ್ಟಿದ್ದಾರೆ. xn is equal to 6n plus 5. ಈ ಶ್ರೇಣಿಯ 10ನೇ ಪದ ಕಂಡುಹಿಡಿಯಿರಿ. ಇದೊಂದು ಸಾಮಾನ್ಯ ಕೋಡ್ ರೂಪದಲ್ಲಿದೆ. ಇದನ್ನ ಇಷ್ಟು ಮಾತ್ರ ನಮಗೆ ಕೊಟ್ಟಿದ್ದಾರೆ. ಅದರ ಮುಖಾಂತರ ನಾವು 10ನೇ ಪದ ಯಾವುದು ಅಂತೇಳಿ ಈಗ ತಿಳಿದುಕೊಳ್ಳಬೇಕು. ಹೇಗೆ 10ನೇ ಪದವನ್ನ ಹೇಗೆ ತಿಳಿದುಕೊಳ್ಳೋಣ? ನಾವು ಇಲ್ಲೇ ಕೊಟ್ಟಿದ್ದಾರೆ ಏನು, xn is equal to 6n plus 5. ಹಾಗಾದರೆ ನಮಗೆ ಬೇಕಾದ್ದು 10ನೇ ಪದ. xn ಅಂದ್ರೆ nನೇ ಪದ, nth ಟರ್ಮ್. ಹಾಗಾದರೆ 10ನೇ ಪದವನ್ನ ಹೇಗೆ ತಿಳಿದುಕೊಳ್ಳೋಣ? x10 is equal to ಎಷ್ಟು? 6. n ಇರುವಲ್ಲಿ ಈಗ 10 ಇದೆ. 10 ಪ್ಲಸ್ 5 is equal to 6 into 10 60 60 ಪ್ಲಸ್ 5 is equal to 65. ಹಾಗಾದರೆ ಈ ಶ್ರೇಣಿಯ 10ನೇ ಪದ ಅದು ಎಷ್ಟಾಗ್ತದೆ? 65. xn ಅನ್ನುವಂಥ x 10 ಅಂದ್ರೆ 65. ಹಾಗಾದರೆ x100 ಎಷ್ಟಾಗಿರ್ಬೋದು? ಇದೇ ರೀತಿ ನೋಡುವ. 6n ಪ್ಲಸ್ 5 ಅಂತೇಳಿ ಕೊಟ್ಟಿದ್ದಾರೆ. n ನ ಜಾಗದಲ್ಲಿ ಇಂಟು 100 ಪ್ಲಸ್ 5 600 ಪ್ಲಸ್ 5 ಒಟ್ಟು 605. ಈಗ x100 ಕೂಡ ನಮಗೆ ಸಿಕ್ಕಿತ್ತು. ಹಾಗಿದ್ರೆ x1 ಎಷ್ಟಿರ್ಬೋದು? ಮೊದಲ ಪದ ಕಂಡಿದ್ವ? ಮೊದಲ ಪದ ಎಷ್ಟಿರ್ಬೋದು? ಹೀಗೆ ಮಾಡೋಣ. 6 into 1 ಪ್ಲಸ್ 5 6 ಪ್ಲಸ್ 5 ಅಂದ್ರೆ 11. x1 ಅಂದ್ರೆ 11. ಈಗ ಈ ಶ್ರೇಣಿಯ ಮೊದಲ ಪದ ಸಿಕ್ಕಿತ್ತು ನಮಗೆ. 10ನೇ ಪದ ಸಿಕ್ಕಿತ್ತು 65. 100ನೇ ಪದ ಸಿಕ್ಕಿತ್ತು 605. ಹೀಗೆ ಯಾವ ಪದವನ್ನ ಕೇಳಿದ್ರು ಕೂಡ ಈ ರೀತಿಯಲ್ಲಿ ನಮಗೆ ಕಂಡು ಹಿಡಿಯೋದಕ್ಕೆ ಸಾಧ್ಯ. ಈ ಬೀಜಗಣಿತದ ಅಥವಾ ಆಲ್ಜಿಬ್ರಾದ ಈ ಫಾರ್ಮ್ ಅನ್ನು ಇಟ್ಕೊಂಡು, ಈ ಸಂಕೇತ ಕೋಡ್, ಇದೊಂದು ಕೋಡ್ ಅಂತ ಹೇಳಿ ತಿಳ್ಕೊಂಡ್ರೆ ಈ ಕೋಡ್ನ ಮುಖಾಂತರ ನಮಗೆ ಈ ಸಮಾನಾಂತರ ಶ್ರೇಣಿಯ ಪದಗಳನ್ನೆಲ್ಲ ಕಂಡು ಹಿಡಿಯೋದಕ್ಕೆ ಸಾಧ್ಯ ಇದೆ. ಹಾಗಾದರೆ ಇದರಲ್ಲಿ ಡಿ ಸಾಮಾನ್ಯ ವ್ಯತ್ಯಾಸ ಅದೆಷ್ಟಿರ್ಬೋದು ಹೇಳ್ಬೋದಾ ಯಾರಿಗಾದ್ರೂ? ಇಲ್ಲೀಗ ಡಿ ಅನ್ನುವಂಥದ್ದು n ಪದದ ಜೊತೆಯಲ್ಲಿ ಯಾವ ಸಂಖ್ಯೆ ಇದೆಯೋ ಅದು ಸಾಮಾನ್ಯ ವ್ಯತ್ಯಾಸ. ಸುಲಭವಾಗಿ ತಿಳಿದುಕೊಳ್ಳಬಹುದು ನಮ್ಗೆ. ಈ ರೂಪದಲ್ಲಿ xn is equal to 6n plus 5 ಅಂತೇಳಿ ಈಗ ಕೊಟ್ಟಿದ್ದಾರೆ. ಇಲ್ಲಿ ಈಗ ಸಾಮಾನ್ಯ ವ್ಯತ್ಯಾಸ ಅನ್ನುವಂಥದ್ದು n ನ ಜೊತೆಗೆ ಯಾವ ಸಂಖ್ಯೆ ಇದೆಯೋ ಅದು ಸಾಮಾನ್ಯ ವ್ಯತ್ಯಾಸ ಡಿ ಆಗಿರ್ತದೆ. ಇಲ್ಲಿ ಈಗ ಡಿ ಅನ್ನುವಂಥದ್ದು 6. ಹಾಗಾದರೆ ಇನ್ನು ನಮಗೀಗ ಮುಂದಿನ ಪದಗಳನ್ನ ಕೂಡ ಬೇಕಾದ್ರೆ ತಿಳಿದುಕೊಳ್ಳಬಹುದು. x1 11 ಡಿ 6
ಆಗಿರುವಾಗ x2 ಅಂದ್ರೆ ಎಷ್ಟಾಗಿರ್ಬೋದು? 17 ಆಗಿರಬಹುದು. 11 + 6 17 ಆಗಿರಬಹುದು. ಹಾಗೆ ಮುಂದಿನ ಪದ ಕೂಡ ನಮಗೆ ತಿಳಿಬಹುದು. ಎಷ್ಟಾಗಿರ್ಬೋದು? ಅದು 23 ಆಗಿರ್ಬೋದು. ನಮಗೆ ಶ್ರೇಣಿ ಸಿಗ್ತದೆ ಆಗ 11 17 23 ಹೀಗೆ ಹೋಗುವಂತಹ ಒಂದು ಸಮಾನಾಂತರ ಶ್ರೇಣಿ ನಮಗೆ ಇಲ್ಲಿಗ ಸಿಗ್ತಾ ಇದೆ. ಅಂದ್ರೆ ಒಂದು ಸಂಕೇತ ಅಥವಾ ಆಲ್ಜಿಬ್ರಿಕ್ ಅಥವಾ ಬೀಜಗಣಿತದ ಒಂದು ಈ ರೂಪವನ್ನ ಕೊಟ್ರೆ ಆಗ ನಮಗೆ ಒಂದು ಶ್ರೇಣಿಯನ್ನ ಯಾವ ರೀತಿಯಲ್ಲಿ ಕಂಡು ಹಿಡಿಯಬಹುದು ಅನ್ನುವಂಥದ್ದನ್ನ ಇಲ್ಲಿ ನಮಗೆ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಯಿತು. ಇನ್ನೊಂದು ಉದಾಹರಣೆಯನ್ನ ಗಮನಿಸಿ. 3n - 10 3n - 10 ಈ ಶ್ರೇಣಿಯ 7ನೇ ಪದ ಕಂಡು ಹಿಡಿಯಿರಿ ಅಂತೇಳಿ. ಹೇಗೆ 7ನೇ ಪದ ಕಂಡು ಹಿಡಿಯೋದು? n ಇರುವಲ್ಲಿ 7ಅನ್ನ ಹಾಕಿದ್ರೆ ಆಯ್ತು. ಇದೀಗ xn ಅನ್ನುವಂತಹ ರೂಪದಲ್ಲಿದೆ. xn = 3n - 10 ಅಂತೇಳಿ ನಾವೀಗ x7 ಎಷ್ಟು ಅಂತೇಳಿ ಕಂಡು ಹಿಡಿಬೇಕು. 3 × 7 - 10 21 - 10 ಅದು 11 ಆಯ್ತು. x7 7ನೇ ಪದ 11 ಅಂತೇಳಿ ಸಿಕ್ಕಿತ್ತು ನಮಗೆ. ಹಾಗಾದ್ರೆ ಇಲ್ಲಿ ಈಗ ಸಾಮಾನ್ಯ ವ್ಯತ್ಯಾಸ ಎಷ್ಟು ಗೊತ್ತು ನಮಗೆ? n ಒಟ್ಟಿಗೆ ಯಾವುದು ಇದೆಯೋ ಅದೇ ಸಾಮಾನ್ಯ ವ್ಯತ್ಯಾಸ. ಇಲ್ಲೀಗ d ಅನ್ನೋದು n ಪಕ್ಕ ಇರುವಂತಹ 3 ಅನ್ನುವಂತಹ ಸಂಖ್ಯೆ. ಸಾಮಾನ್ಯ ವ್ಯತ್ಯಾಸ d ಅಂದ್ರೆ ಇದೀಗ 3. ಇಲ್ಲಿ ಇನ್ನೊಂದು ಇದು ಗಮನಿಸಿ. -10n + 5 ಇಲ್ಲಿ ಯಾವ್ದಿರ್ಬೋದು? d ಅಂದ್ರೆ d 10 ಆಗಿರ್ಬೋದಲ್ವಾ? ಅಲ್ಲ, ಇಲ್ಲಿ ಮೈನಸ್ ಅನ್ನೋದಿದೆ. d ಅನ್ನುವಂಥದ್ದು -10. ಹಾಗಾದ್ರೆ ಈ ಲೆಕ್ಕದಲ್ಲಿ ಇಲ್ಲಿ ಯಾವ್ದಿರ್ಬಹುದು? d ಸಾಮಾನ್ಯ ವ್ಯತ್ಯಾಸ ಅದು ಇಲ್ಲಿ n ಪಕ್ಕ ಇರುವಂತಹ ಈ ಸಂಖ್ಯೆ 15 ಅನ್ನುವಂಥದ್ದು ಸಾಮಾನ್ಯ ವ್ಯತ್ಯಾಸ. ಹೀಗೆ ಒಂದು ಬೀಜಗಣಿತ ರೂಪವನ್ನ ಕೊಟ್ಟಾಗ ಸಮಾನಾಂತರ ಶ್ರೇಣಿಯ ಯಾವ ಒಂದು ಪದವನ್ನ ಬೇಕಾದ್ರೂ ನಮ್ಗೆ ಕಂಡು ಹಿಡಿಲಿಕ್ಕೆ ಆಗ್ತದೆ. ಸಾಮಾನ್ಯ ವ್ಯತ್ಯಾಸವನ್ನ ಕೂಡ ಕಂಡು ಹಿಡಿಯಲಿಕ್ಕೆ ಆಗ್ತದೆ. ಹಾಗೆಯೇ ಶ್ರೇಣಿಯನ್ನು ಕೂಡ ಕಂಡು ಹಿಡಿಯಲಿಕ್ಕೆ ಆಗ್ತದೆ. ಇನ್ನೀಗ ಸಮಾನಾಂತರ ಶ್ರೇಣಿ ಒಂದನ್ನು ಕೊಟ್ಟಾಗ ಅದನ್ನ ನಾವು ಬೀಜಗಣಿತ ಫಾರ್ಮ್ಗೆ, ಆ ರೂಪಕ್ಕೆ ಹೇಗೆ ತರುವುದು ಅಂತೇಳಿ ನೋಡುವ. ನೀವು ನೋಡಿರ್ಬೋದು ನಿಮ್ಮ ಪುಸ್ತಕದಲ್ಲಿ ಹೀಗೊಂದು ಸೂತ್ರ, xn = an + b ಅಂತೇಳಿ ಒಂದು ಸೂತ್ರ ಇದೆ. ಅಂದ್ರೆ ಇದು ಬೀಜಗಣಿತ ಆಲ್ಜಿಬ್ರದ ಸೂತ್ರ ಈ ರೂಪದಲ್ಲಿ ಇರುವಂತದ್ದು. ಆ ಕೋಡ್ ಅಂತ ನಾವೇನ್ ಹೇಳಿದ್ದೇವೆ, ಸಂಕೇತ, ರಹಸ್ಯ ಸಂಕೇತ, ಸೀಕ್ರೆಟ್ ಕೋಡ್ ಅಂತ ಹೇಳಿದ್ವಲ್ಲ, ಅದಿರೋದು ಈ ರೂಪದಲ್ಲಿ. ಆಗ ನಾವು ಗಮನಿಸಿದ್ವಲ್ಲ 6n + 3 3n - 2 ಹೀಗೆಲ್ಲ ಬರುವಂತದ್ದು ಅದು ಈ ರೂಪದಲ್ಲಿರುವಂತಹ ಅದನ್ನ ಹೇಳುವಂಥದ್ದು ಬೀಜಗಣಿತ ಅಂತೇಳಿ. ಈಗ ನಾವು ಒಂದು ಶ್ರೇಣಿ ಕೊಟ್ಟಾಗ, ಸಮಾನಾಂತರ ಶ್ರೇಣಿ ಕೊಟ್ಟಾಗ ಅದನ್ನ ಯಾವ ರೀತಿಯಲ್ಲಿ ಬೀಜಗಣಿತದ ರೂಪಕ್ಕೆ xn + an + b ಅನ್ನುವಂತಹ ರೂಪಕ್ಕೆ ಯಾವ ರೀತಿಯಲ್ಲಿ ತರುವುದು ಅಂತೇಳಿ ನೋಡೋಣ. ಇಲ್ಲಿ ನೋಡಿ ಒಂದು ಲೆಕ್ಕ ಕೊಟ್ಟಿದ್ದಾರೆ. ಕೆಳಗಿನ ಸಮಾನಾಂತರ ಶ್ರೇಣಿಯ ಬೀಜಗಣಿತ ರೂಪ ಬರೆಯಿರಿ ಅಂತೇಳಿ. ಹೇಗೆ ಬೀಜಗಣಿತ ರೂಪ ಬರೆಯುವುದು ಅಂತೇಳಿ ನಮಗೆ ಕೆಲವು ಸೂತ್ರ ನಾವು ಮೊದಲೇ ಕಲ್ತದಿದೆ. an = a + n - 1d, xn = dn + f - d. ಇದೆರಡು ಕಲ್ತಿದ್ದೀರಿ ನೀವು. ಯಾವ್ದಾದ್ರು ಒಂದನ್ನಂತೂ ಇರ್ಲೇಬೇಕು. ಈ ಸೂತ್ರವನ್ನು ಉಪಯೋಗಿಸಿಕೊಂಡು ನಾವು ಆ ರೂಪಕ್ಕೆ, ಯಾವ ಬೀಜಗಣಿತದ ರೂಪಕ್ಕೆ ಸಮಾನಾಂತರ ಶ್ರೇಣಿಯನ್ನ ಹೇಗೆ ತರುವುದು ಅಂತೇಳಿ ನೋಡೋಣ. ಇಲ್ಲಿ ನಮಗೀಗ ಏನು ಗೊತ್ತಿದೆ? a ಗೊತ್ತುಂಟು, a ಅಥವಾ f ಅದು 3. ಹಾಗಾದ್ರೆ d ಎಷ್ಟು? d ಗೊತ್ತುಂಟು 5 - 3 ಅದು 2. d ಅನ್ನೋದು 2. ಹಾಗಾದರೆ ಈ ಸೂತ್ರವನ್ನ ನಾವೀಗ ನೋಡೋಣ. xn = dn + f - d.
ಈಗ ನಮಗೆ ಈಗ ಗೊತ್ತಾಗಿದೆ ಡಿ ಅದು 2 n ಪ್ಲಸ್ ಎಫ್ ಮೊದಲ ಪದ 3 ಮೈನಸ್ ಡಿ ಅದು 2 ಆಗ 2n ಪ್ಲಸ್ 3 ಮೈನಸ್ 2 1 ಇದು ಎಕ್ಸ್ ಎನ್. ಇದು ನೋಡಿ ಹೇಗಿದೆ, ಬೀಜಗಣಿತದ ಈ ರೂಪದಲ್ಲಿ ಇದೆ. ಎಕ್ಸ್ ಎನ್ ಇಸ್ ಈಕ್ವಲ್ ಟು ಎ ಎನ್ ಪ್ಲಸ್ ಬಿ ಅಂತೇಳಿ. ಅಂದ್ರೆ ಈ ಎನ್ ಅನ್ನು ಏನು ಮಾಡ್ಲಿಕ್ಕಿಲ್ಲ, ಹಾಗೆ ಇರ್ಬೇಕು, ಅದು ಅದಕ್ಕೆ ಯಾವುದೇ ಬೆಲೆ ಕೊಡ್ಲಿಕ್ಕೆಲ್ಲ ಇಲ್ಲ. ನಾವು ಆ ಎನ್ ಅನ್ನು ಹಾಗೆ ಇಡುವಂತದ್ದು. ಆಗ ಬೀಜಗಣಿತದ ರೂಪ ನಮಗೆ ಸಿಗ್ತದೆ, ಆಲ್ಜಿಬ್ರಿಕ್ ಫಾರ್ಮ್ ನಮಗೆ ಸಿಗ್ತದೆ. ಒಂದು ಶ್ರೇಣಿ ಕೊಟ್ಟಾಗ ಅದರಿಂದ ಮೊದಲ ಪದ ಮತ್ತೆ ಸಾಮಾನ್ಯ ವ್ಯತ್ಯಾಸ ಗೊತ್ತಾದಾಗ ಈ ಸೂತ್ರವನ್ನ ಉಪಯೋಗಿಸಿಕೊಂಡು ನಮಗೆ ಏನು ಆಲ್ಜಿಬ್ರಾ ರೂಪಕ್ಕೆ, ಬೀಜಗಣಿತ ರೂಪಕ್ಕೆ ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ. ಈಗ ನೋಡಿ ಇನ್ನೊಂದು ಲೆಕ್ಕವನ್ನ ಗಮನಿಸಿ. ಇಲ್ಲಿ 6, 15, 24 ಅನ್ನುವಂತಹ ಶ್ರೇಣಿ. ಇದನ್ನು ಯಾವ ರೀತಿಯಲ್ಲಿ ಬೀಜಗಣಿತದ ರೂಪಕ್ಕೆ ತರುವುದು ಅಂತ ಹೇಳಿ ನೋಡೋಣ. ಇಲ್ಲಿ ಕೂಡ ಎ ಗೊತ್ತು ನಮಗೆ, ಎಷ್ಟು ಎ ಅಥವಾ ಎಫ್ ಅದು 6, ಇನ್ನು ಡಿ ಎಷ್ಟು 15 ಮೈನಸ್ 6 ಅದು 9. ಡಿ ಗೊತ್ತಾಯ್ತು, ಎಫ್ ಮೊದಲ ಪದ ಗೊತ್ತಾಯ್ತು. ಇನ್ನೀಗ ನಾವು ಏನು ಆ ರೂಪಕ್ಕೆ ಎಕ್ಸ್ ಎನ್ ಈಸ್ ಈಕ್ವಲ್ ಟು ಎ ಎನ್ ಪ್ಲಸ್ ಬಿ ಅನ್ನುವಂತಹ ರೂಪಕ್ಕೆ ಇದನ್ನ ಹೇಗೆ ತರೋದು ಅಂತ ಹೇಳಿ ನೋಡೋಣ. ಇನ್ನು ಈ ಸೂತ್ರವನ್ನ ಇಟ್ಟು ನೋಡೋಣ. ಈಗ ನಾವು ಎ ಎನ್ ಈಸ್ ಈಕ್ವಲ್ ಟು ಎ ಅಂದ್ರೆ 6 ಪ್ಲಸ್ ಎನ್ ಮೈನಸ್ 1 ಡಿ ಅಂದ್ರೆ 9. 6 ಪ್ಲಸ್ 9n 9 ಗುಣಿಸು ಎನ್ 9n 9 ಗುಣಿಸು 1 ಮೈನಸ್ 9. ಹಾಗಾದರೆ ಈ 9n ಅನ್ನು ಈ ಕಡೆ ಬರೆಯುವ. 9n ಮೈನಸ್ ಎಷ್ಟು ಬರ್ತದೆ, 6 ರಿಂದ 9 ಹೋದ್ರೆ 3. ಇದು ಎಕ್ಸ್ ಎನ್ ಅಥವಾ ಎ ಎನ್ ಅಲ್ಲದಿದ್ರೆ ಎಕ್ಸ್ ಎನ್. ಇದು 9n ಮೈನಸ್ 3 ಅಂತೇಳಿ. ಇನ್ನೊಂದು ಲೆಕ್ಕವನ್ನ ಗಮನಿಸಿ. ವಿಷಮ ಸಂಖ್ಯೆಗಳ ಶ್ರೇಣಿಯ ಬೀಜಗಣಿತ ರೂಪ ಬರೆಯಿರಿ ಅಂತ. ವಿಷಮ ಸಂಖ್ಯೆಗಳು ಅಂತ ಹೇಳಿದ್ರೆ ನಮಗೆ ಗೊತ್ತು ಯಾವುದು, ಅದು 1, 3, 5, 7 ಹೀಗೆ ಮುಂದುವರಿತದೆ. ಇದು ವಿಷಮ ಸಂಖ್ಯೆಗಳ ಶ್ರೇಣಿ. ಈಗ ಇಲ್ಲಿ ನಮಗೆ ಏನಿದೆ ಗೊತ್ತಿದೆ, ಎ ಗೊತ್ತಿದೆ. ಎ ಈಕ್ವಲ್ ಟು ಎಫ್ ಅದು 1. ಹಾಗಾದ್ರೆ ಡಿ ಎಷ್ಟು, 3 ಮೈನಸ್ 1 ಅದು 2. ಸಾಮಾನ್ಯ ವ್ಯತ್ಯಾಸ 2 ಆಗ್ತದೆ. ಹಾಗಾದ್ರೆ ನಾವೀಗ ಎಕ್ಸ್ ಎನ್ ಅದು ಎಷ್ಟು ಅಂತೇಳಿ ತಿಳ್ಕೊಳ್ಳೋಣ. ಎಕ್ಸ್ ಎನ್ ಈಸ್ ಈಕ್ವಲ್ ಟು ಡಿ ಎನ್ ಪ್ಲಸ್ ಎಫ್ ಮೈನಸ್ ಡಿ. ಡಿ ಎನ್ ಡಿ ಗೊತ್ತಿದೆ ನಮ್ಗೆ, 2n ಪ್ಲಸ್ ಎಫ್ 1 ಮೈನಸ್ ಡಿ 2. ಹಾಗಾದ್ರೆ 2n 1 ಮೈನಸ್ 2 ಅದು ಮೈನಸ್ 1. ಇದು ಎಕ್ಸ್ ಎನ್. ಇದೀಗ ಯಾವ ರೂಪದಲ್ಲಿದೆ, ಬೀಜಗಣಿತ ರೂಪದಲ್ಲಿ ಇದೆ. ಎಕ್ಸ್ ಎನ್ ಈಸ್ ಈಕ್ವಲ್ ಟು ಎ ಎನ್ ಪ್ಲಸ್ ಬಿ ಅನ್ನುವಂತಹ ರೂಪಕ್ಕೆ ನಾವು ಬದಲಾಯಿಸಿದ್ದೇವೆ. ಒಂದು ವಿಷಮ ಸಂಖ್ಯೆಯ ಶ್ರೇಣಿಯನ್ನ ಬದಲಾಯಿಸಿದ್ದೇವೆ. ಹೀಗೆ ಒಂದು ಶ್ರೇಣಿಯನ್ನು ಕೊಟ್ಟಾಗ ನಮಗೆ ಅದನ್ನ ಬೀಜಗಣಿತ ರೂಪಕ್ಕೆ ಬರೆಯೋದು ಹೇಗೆ ಅಂತೇಳಿ ಗೊತ್ತಾಯಿತು. ಹಾಗೆಯೇ ಬೀಜಗಣಿತದ ರೂಪದಲ್ಲಿದ್ದಾಗ ಅದರಿಂದ ಒಂದು ಸಮಾನಾಂತರ ಶ್ರೇಣಿಯ ಪದವನ್ನ ಹೇಗೆ ಕಂಡುಹಿಡಿಯೋದು, ಸಾಮಾನ್ಯ ವ್ಯತ್ಯಾಸವನ್ನ ಹೇಗೆ ಕಂಡುಹಿಡಿಯೋದು, ಯಾವುದಾದರೂ ಒಂದು ಪದವನ್ನ ಹೇಗೆ ಕಂಡುಹಿಡಿಯೋದು, ಇದನ್ನೆಲ್ಲ ನಾವಿಲ್ಲೀಗ ನೋಡಿದ್ದೇವೆ. ವಿದ್ಯಾರ್ಥಿಗಳೇ, ಈ ತರಗತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.